ಆಪರೇಷನ್ ಅಸ್ಥಿಪಂಜರ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮಾತನಾಡಿರುವಂತಹ ಮಾತು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್ನಲ್ಲಿ ಏನೂ ಇಲ್ವಾ? ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇದು ಖಾಲಿ ಕೇಸ್, ಏನೂ ಇಲ್ಲ ಅನ್ನೋದು ಗೊತ್ತಿದೆ, ಇದೆಲ್ಲ ಬರೀ ಪೆಟ್ಟಿಗೆ ಸದ್ದು ಮಾತ್ರ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಯಾರನ್ನೋ ತೇಜೋವಧೆ ಮಾಡೋಕೆ ಹೊರಟಿದ್ದಾರೆ. ಸ್ಟ್ರೈಟ್ ಹಿಟ್, ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಯಾರದ್ದು ಷಡ್ಯಂತ್ರ ಅಂತ ಹೇಳಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್. 100 ವರ್ಷದಿಂದ ಬಂದ ಪರಂಪರೆ ಹಾಳು ಮಾಡಲು ಹೊರಟಿದ್ದಾರೆ ಅನ್ನುವಂಥದ್ದನ್ನು, ಯಾರು ಆ ಷಡ್ಯಂತ್ರ ಮಾಡ್ತಿದ್ದಾರೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರ ಎಲ್ಲವೂ ಕೂಡ ಬಹಿರಂಗಗೊಳ್ಳಲಿದೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್, ಕಹಾನಿ ಮೇ ಟ್ವಿಸ್ಟ್ ಅಂತ ಹೇಳಿ ಈಗ ಆ ಬುರುಡೆ ಮ್ಯಾನ್ ಹೇಳ್ತಾ ಇದ್ದಿದ್ದು ಟ್ವಿಸ್ಟ್ ಅಲ್ಲ, ನಿಜವಾಗಿರುವಂಥ ಟ್ವಿಸ್ಟ್ ಇಲ್ಲಿದೆ. ಯಾಕೆ ಅಂತಂದ್ರೆ, ಒಂದು ಸ್ಥಾನದಲ್ಲಿರುವಂಥವ್ರು, ಒಂದು ಸರ್ಕಾರದಲ್ಲಿರುವಂಥವ್ರು, ಅದರಲ್ಲೂ ಉಪಮುಖ್ಯಮಂತ್ರಿ ಆಗಿರುವಂಥವ್ರು ಮಾತನಾಡಿರುವಂಥ ಮಾತು ಕೇಳಿಸ್ಕೊಳ್ಳಿ ಮೊದಲು. ನೋಡಿ, ಕೋರ್ಟಲ್ಲಿ ಏನಾಯಿತು, ಕೋರ್ಟಲ್ಲ, ಅವರು ಭಾಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಟಲೆಯಿಂದ 100 ವರ್ಷ 1000 ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ಮದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಇದೇನಾಯಿತು ಅಂತಂದರೆ, ಕೋರ್ಟಲ್ಲಿ ಹೋಗಿ ಅವನು ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕಿದ್ದಾರೆ. ನಾವೆಲ್ಲ ಹೇಳಿದ್ದೀವಿ, ನಮ್ಮ CLPಲೂ ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಡೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾಯಿದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ಮಾತಾಡಿದ್ದೀವಿ. ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್, ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ, ಅದು ಸದ್ದು ಜಾಸ್ತಿ ಮಾಡ್ತಾಯಿದೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ದೀವಿ. ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ಸೋಮವಾರ ಡೀಟೇಲಾಗಿ ರಿಪೋರ್ಟ್ ತರಿಸ್ಕೊಂಡೇ ಏನು ಬೇಕೋ ಹೇಳ್ತಾರೆ. ಬಟ್ ಒಂದು, ಯಾವುದೇ ಧರ್ಮಕ್ಕೆ, ಹಿಂದೂ ಧರ್ಮಕ್ಕಾಗಲಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು. ಅವ್ರವ್ರ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು. ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ. ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ. ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ, ಅದು ಕೂಡ ನಮಗೆ ಅರಿವಿದೆ ನಮಗೆ. ಬಟ್ ಕೋರ್ಟಲ್ಲಿ ಇದ್ರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ ಆಗಿ, ಪ್ರೊಫೆಷನ್ ಆಗಿ ಮಾಡಲಿ ಅಂತ ಮಾಡಿದ್ದಾರೆ. ಸೊ ಇದು ನಿಜವಾಗಿಯೂ ಕೂಡ ಬರಬೇಕಾಗಿದ್ದು. ಇಲ್ಲಿಯವರೆಗೂ ಕೂಡ ಹೇಳ್ತಾ ಇರುವಂಥದ್ದಕ್ಕೂ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇರುವಂಥದ್ದಕ್ಕೂ ಬಹಳ ವ್ಯತ್ಯಾಸಗಳಿದೆ. ಕಾರಣ, ಸ್ಟ್ರೇಟ್ ಆಗಿ ಇಲ್ಲಿಯವರೆಗೂ ಕಾಯ್ತಾ ಇದ್ರು ಎಲ್ಲರೂ ಕೂಡ. ಈಗ ಅಲ್ಲಿ ಷಡ್ಯಂತ್ರ ಅನ್ನುವಂಥ ಶಬ್ದವನ್ನು ಅವರು ಬಳಕೆ ಮಾಡ್ತಾರೆ. ಷಡ್ಯಂತ್ರ ಯಾರಿದ್ದಾರೆ ಇದರ ಹಿಂದೆ, ಆಳಕ್ಕೆ ಹೋಗಿ ತನಿಖೆ ಮಾಡಿ. ಎಕ್ಸಾಕ್ಟ್ಲಿ ಈಗ ಕೇಳ್ತಾ ಇರುವಂಥದ್ದು ಅದನ್ನೇ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ. ಇಲ್ಲಿಯವರೆಗೂ ಹೌದು ಏನೋ ಇರಬಹುದೇನೋ ಅನ್ನುವಂಥದ್ರಲ್ಲಿ ಎಲ್ಲರೂ ಕಾಯ್ತಾ ಇದ್ರು. ಏನೂ ಇಲ್ಲ ಅಂತ ಗೊತ್ತಾದ ನಂತರ ನೀವು ಬಳಕೆ ಮಾಡಿರುವಂಥ ಶಬ್ದ ಕರೆಕ್ಟ್ ಆಗಿದೆ. ಖಾಲಿ ಡಬ್ಬಿ ಶಬ್ದ ಜಾಸ್ತಿ ಆಗುತ್ತೆ ಅಂತೇಳಿ ಖಾಲಿ ಶಬ್ದ ಆಗ್ತಾ ಇದೆ ಈಗ ಅದು. ಆದರೆ ಈ ವಿಚಾರದಲ್ಲಿ ಆಳಕ್ಕೆ ಹೋಗಬೇಕಾಗಿರುವಂಥದ್ದು ಯಾರು, ಇದರ ಹಿಂದೆ ಇರುವಂಥ ಪಿತೂರಿ ಮಾಡಿದಂಥವ್ರು ಯಾರು, ಷಡ್ಯಂತ್ರಗಳು ಯಾರು ಮಾಡಿರುವಂಥದ್ದು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಸ್ಟ್ರೇಟ್ ಆಗಿ ಮಾತನಾಡಿದ್ದಾರೆ. ಸರ್ಕಾರದ ಒಂದು ಸ್ಪಷ್ಟ ನಿಲುವು ಏನು ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಉಪಮುಖ್ಯಮಂತ್ರಿಗಳಾಗಿರುವಂಥವ್ರು ಷಡ್ಯಂತ್ರ ಅನ್ನುವಂಥ ಶಬ್ದ ಬಳಕೆ ಮಾಡಿದ ನಂತರ ಕಹಾನಿ ಮೇ ಟ್ವಿಸ್ಟ್ ಅಂತ ಅನಿಸ್ತಾ ಇದೆ ಅಂತ. ಖಂಡಿತ ಅರುಣ್, ಯಾಕಂದ್ರೆ ಧರ್ಮಸ್ಥಳದ ವಿರುದ್ಧ ಅಥವಾ ಅಲ್ಲಿನ ಇದರ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ. ಷಡ್ಯಂತ್ರವನ್ನು ಯಾರ್ಯಾರು ಸೇರಿ ಮಾಡಿದ್ದಾರೆ ಅಂತ ಹೇಳಲ್ಲ, ಆದರೆ ದೊಡ್ಡ ಮಟ್ಟಿಗಿನ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತನ್ನ ಸರ್ಕಾರದ ಭಾಗವಾಗಿರುವಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆ ಮೂಲಕವಾಗಿ ಅಂದರೆ SIT ತನಿಖೆಯ ಭಾಗವಾಗಿ ಕೆಲವೊಂದಷ್ಟು ಮಾಹಿತಿಗಳು ಈಗಾಗಲೇ ಸರ್ಕಾರಕ್ಕೆ ತಲುಪಿರೋದ್ರಿಂದ
ಅದನ್ನು ಆಧರಿಸಿ ಹೇಳಿದ್ರ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಸರ್ಕಾರದ ಕಡೆಯಿಂದಲೇ ಇಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ತಲುಪಿದೆಯಾ ಸರ್ಕಾರಕ್ಕೆ ಮಾಹಿತಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕುತ್ತೆ. ಅದರ ಜೊತೆಗೆ ಈ ಒಂದು ಷಡ್ಯಂತ್ರ ಮಾಡಿದವರ ವಿರುದ್ಧದ ಕ್ರಮಕ್ಕೂ ಬಗ್ಗೆಯೂ ಕೂಡ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅಲ್ಲದೆ ಅಲ್ಲಿನ ನಂಬಿಕೆ ಅದೆಲ್ಲವನ್ನ ಇದು ಮಾಡುವಂಥ ರೀತಿಯಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡಲಾಗಿದೆ ಅಂತ ಹೇಳುವ ಮೂಲಕವಾಗಿ ಇಡೀ ಶವ ಶೋಧನೆ ಪ್ರಕರಣ ಮತ್ತು ಈ ರೀತಿ ಆಗಿದೆ ಅಂತ ಮಾಡಿದಂಥ ಆರೋಪ, SITಯ ತನಿಖೆಯಿಂದ ಬಂದಿರುವಂಥ ಫಲಿತಾಂಶ, ಬಹುಶಃ ಇದೆಲ್ಲದರ ಅಂತಿಮ ರೂಪ ಅನ್ನುವಂಥ ರೀತಿಯಲ್ಲಿ ಇಂಥದ್ದೊಂದು ಹೇಳಿಕೆಯನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಬಂದಿರುವಂಥ ಮಾಹಿತಿಯ ಮುನ್ಸೂಚನೆನ ಇದು. ಹಾಗಾಗಿ ಕೇವಲ ಅಪಪ್ರಚಾರ, ಷಡ್ಯಂತ್ರದ ಭಾಗವಾಗಿ ಮಾತ್ರ ಇದು ನಡೀತಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕುವಂತಿದೆ ಇವರ ಮಾತು ಕೂಡ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಕೇಶ್, ನಿಜವಾಗಿಯೂ ಕೂಡ ಕಹಾನಿ ಮೇ ಟ್ವಿಸ್ಟ್ ಈಗ ಆರಂಭವಾಗಿದೆ ಅಂತ ಅನಿಸ್ತಾ ಇದೆ. ಕಾರಣ ನಿನ್ನೆ SIT ಮುಖ್ಯಸ್ಥರು ಬಂದಿದ್ದು, ಪ್ರಣಬ್ ಮೊಹಂತಿ ಹೋಗಿ ಭೇಟಿಯಾಗಿದ್ರು.